ಇವತ್ತು ಬೆಳಗ್ಗೆನೇ ಎದ್ದು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ತಂಗಿ ಬಂದು ಬುಕ್ ಕೊಟ್ಟು ಡಯಾಗ್ರಾಮ್ ಬರ್ಕೊಡು ಅಂದ್ಲು. ಡಯಾಗ್ರಾಮ್ ಬರೀಬೇಕಾಗುತ್ತೆ ಅಂತಲ್ಲ ಅಂತ ನಾನು CS ತಗೊಂಡೆ ಬಯಾಲಜಿ ಬದಲು. ಇಲ್ಲಿ ನೋಡ್ರೆ ನಮ್ಮ ತಂಗಿ ಬರ್ಕೊಡು ಅಂದ್ಲು. ಆಗೋಗೋ ಕಷ್ಟಪಟ್ಟು ಹೆಂಗೋ ಹಂಗೆ ಮಾಡಿ ಬರ್ಕೊಟ್ಟೆ. ಅಷ್ಟರಲ್ಲಿ ನಮ್ಮ ತಂಗಿಗೆ ಸ್ಕೂಲಿಗೆ ಟೈಮ್ ಆಯಿತು ಅಂತ ಸ್ಕೂಲ್ ಹತ್ರ ಬಿಡಕ್ಕೆ ಹೋದೆ. ಅವಳನ್ನು ಸ್ಕೂಲ್ ಹತ್ರ ಬಿಟ್ಟು ಮನೆ ಹತ್ರ ಬರೋಷ್ಟೊತ್ತಿಗೆ ನಮ್ಮ ಹುಡುಗ ಬಂದಿದ್ದ. ಅವನಿಗೆ ನೀರು ಬೇಕು ಅಂದ. ಅದಕ್ಕೆ ನೀರು ಕೊಟ್ಬಿಟ್ಟು ಅದರಲ್ಲಿ ಬೇದಿ ಮಾತ್ರೆ ಹಾಕಿದ್ದೀನಿ ಅಂದೆ. ಅದಕ್ಕೆ ಯೋಚನೆ ಮಾಡ್ತಾವನೆ ಕುಡಿಯೋದಾ ಬೇಡ ಅಂತ. ಬೈಕ್ ಎತ್ಕೊಂಡು ನಮ್ಮ ಫ್ರೆಂಡ್ ಮನೆ ಹತ್ರ ಹೋದೆ. ಒಂದು ರೌಂಡ್ ಹಾಕೊಂಡು ಮತ್ತೆ ಮನೆ ಹತ್ರ ಬಂದರೆ ನಮ್ಮ ಅಣ್ಣನು ಮತ್ತು ನಮ್ಮ ರಿಚ್ ಕಿಡ್ ಬಂದಿದ್ದ. ಸೊ ಅವ್ರ ಜೊತೆ ಪಿಜ್ಜಾ ತಿನ್ನಬೇಕು ಅಂದ್ರು, ಪಿಜ್ಜಾ ತಿನ್ನಕ್ಕೆ ಹೋದ್ರೆ. ಅಲ್ಲೋದ್ರೆ ನಮ್ಮ ಕೆಫೆ ಓನರ್ ಏನೋ ಬರೀತಾ ಇದ್ದ, ಹೊಸ ಮೆನ್ಯೂ ಏನೋ ಮಾಡ್ತಿದ್ದ. ಸೊ ಅವನಿಗೆಲ್ಲ ಆರ್ಡ್ರ್ ಕೊಟ್ಟರೆ ನಮ್ಮ ರಿಚ್ ಕಿಡ್ ಪಿಜ್ಜಾ ಬೇಡ ಅಂದ್ಬಿಟ್ಟು ಬೇರೆ ಏನೋ ಆರ್ಡ್ರ್ ಕೊಡ್ತೀನಿ ಅಂತ ಹೋದ. ಕಾಂಬೋ ಒಂದು ಪನ್ನೀರ್ ಬರ್ಗರು, ಒಂದು ಸ್ಯಾಂಡ್ವಿಚ್ಚು, ಒಂದು ನಾರ್ಮಲ್ ಬರ್ಗರು. 1.5 ಕಾಂಬೋ ಅದು. ಸ್ವಲ್ಪ ಬ್ರೆಡ್ ಮಿಗ್ಲಿದ್ರೆ ನಮ್ಮ ಹುಡುಗ ಅದಕ್ಕೆ ಏನೇನೋ ಹಾಕ್ತಾ ಇದ್ದಾನೆ. ಸೊ ಅದರಲ್ಲಿರೋದು ಏನು ಆಚೆಗೆ ಬರ್ತಾ ಇಲ್ಲ. ಸೊ ಹಂಗೆ ನಗ್ತಾ ತಿಂತಾ ಇದ್ದಾನೆ. ನನಗೋಸ್ಕರ ನಮ್ಮ ರಿಚ್ ಕಿಡ್ ಸಪ್ಲೈಯರ್ ಆಗಿದ್ದ. ಎತ್ಕೊಂಬಂದು ಕೊಟ್ಟ, ಬರ್ಗರ್ ತಿಂದ್ರೆ. ಮತ್ತು ನಮ್ಮ ಅಣ್ಣ ನೀರು ಕುಡಿಬೇಕು ಅಂತ ಮುಚ್ಚಳ ಬಿಚ್ಚಕ್ಕೆ ಬಾತಾಗಿ ಬಾಟ್ಲನ್ನೇ ಕೊಯ್ತಾ ಇದ್ದಾನೆ. ಅಲ್ಲಿಂದ ನಾನು ಮತ್ತು ನಮ್ಮ ರಿಚ್ ಕಿಡ್ ಕಾಲೇಜ್ ಹತ್ರ ಬಂದರೆ, ಕಾಲೇಜ್ ಮುಗ್ದಿದ್ರು ನಮ್ಮ ಕೈಲಿ ಕೆಲಸ ಮಾಡ್ಸಕ್ಕೆ ನಮ್ಮ ಟೀಚರ್ಸ್ ಕರೆದ್ರು. ಸೊ ಅವ್ರು ಟೇಬಲ್ ಎತ್ಕೊಂಡೋಗಿ ಮೇಲೆ ಹಾಕು ಅಂದರು, ಮೇಲೆ ಹಾಕಿದ್ರಿ. ನಾಳೆ ಏನೋ ಫಂಕ್ಷನ್ ಇದೆ ಅಂತ ಮೇಲೆಲ್ಲ ರೆಡಿ ಮಾಡಿದ್ರು. ಸೊ ಎಲ್ಲ ಟೇಬಲೆಲ್ಲ ಮೇಲೆ ಹಾಕ್ಬಿಟ್ಟು ನಾವು ಕೆಳಗಡೆ ಬಂದರೆ, ಅಷ್ಟರಲ್ಲಿ ನಮ್ಮ ತಂಗಿಗೆ ಸ್ಕೂಲ್ ಬಿಟ್ಟರು ಅಂತ ಅವಳನ್ನ ಸ್ಕೂಲಿಂದ ಮನೆ ಹತ್ರ ಡ್ರಾಪ್ ಮಾಡಿದೆ. ಮತ್ತು ಅಂಗಡಿ ಹತ್ರ ಬಂದರೆ ನಮ್ಮ ಅಣ್ಣ ಕೂತ್ಕೊಂಡು ಯಾರು ಮಾತಾಡ್ತಿದ್ದ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಇದ್ದಿದ್ದಾದ್ಮೇಲೆ ಮನೆ ಹತ್ರ ಹೊರಟೆ. ಇಷ್ಟೇ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.